ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋ ರಿಕ್ವೆಸ್ಟ್ ವಿಡಿಯೋ ಆಗಿದೆ. ಇದು 44 ಸೈಜ್ ಇರುವಂಥ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ತುಂಬ ರಿಕ್ವೆಸ್ಟು ತುಂಬ ದಿನದಿಂದ ಇತ್ತು, ಬಟ್ ನನಗೂ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ. ಸೊ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಇದು ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಬಂದಿರುವಂಥದ್ದು ನನಗೆ 44 ಸೈಜ್ ಇರುವಂಥ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಪೇಪರ್ ಕಟ್ಟಿಂಗಲ್ಲಿ ಹೇಳ್ಕೊಡಿ ಅಂತ ಕೇಳಿದ್ದಾರೆ. ಹಾಗೆ 38 ಸೈಜ್ ಇರುವಂಥದ್ದು ಕೂಡ ಕೇಳ್ಕೊಂಡಿದ್ದೀರಾ. ಸೊ ಬೇಗ ನಾನು ಅಪ್ಲೋಡ್ ಮಾಡೋದು ಪ್ರಯತ್ನ ಪಡ್ತೀನಿ 2 ಡೇಸಲ್ಲಿ. ಬನ್ನಿ ನೋಡಿ, ಫಸ್ಟು ನಾನಿಲ್ಲಿ 2 ಫೋಲ್ಡಿಂಗಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಪೇಪರ್ನ ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಂತರ ಫಸ್ಟು ನೋಡಿ ಸ್ಕ್ರೀನ್ ಮೇಲೆ ಕಾಣಿಸಿದಲ್ಲ, ಆ ಒಂದು ಮೆಜರ್ಮೆಂಟ್ ಪ್ರಕಾರ ಇದೆ. ಫಸ್ಟು ಲೆಂತ್ ತೊಗೋಬೇಕು. ನೋಡಿ 44 ಸೈಜು ಅಂದ ತಕ್ಷಣ ಇಲ್ಲಿ 15 ಇಂಚು ಲೆಂತ್ ಬರುತ್ತೆ. ನಾನಿಲ್ಲಿ 16.5 ಇಂಚ್ ತೊಗೋತಾ ಇದ್ದೀನಿ, ಅಂದರೆ 1.5 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನಾನಿಲ್ಲಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ ಗೊತ್ತಾಗುತ್ತೆ ನಿಮಗೆ 1.5 ಇಂಚು ನಾನು ಯಾಕೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ, ಲೆಂತ್ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಭಾಗದಲ್ಲಿ ಸ್ಕೇಲಲ್ಲಿ ಈ ರೀತಿ ಲೈನ ಡ್ರಾ ಮಾಡ್ಕೋಬೇಕು. ಇದು ಬ್ಲೌಸ್ ಉದ್ದ ಆಗಿದೆ. ಇದು ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ 5.5 ಇಂಚು ನಾನಿಲ್ಲಿ ಶೋಲ್ಡರ್ ಇಟ್ಟಿದ್ದೀನಿ. ಮತ್ತು ಕೆಳಗಡೆ ಸೈಡು ಕೂಡ ಇದೇ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಶೋಲ್ಡರ್ ಲೆಂತು ಇದು ಶೋಲ್ಡರ್ ಲೆಂತ್ 6 ಇಂಚ್ ತೊಗೋತಾ ಇದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಲೈನ ಡ್ರಾ ಮಾಡ್ಕೋಬೇಕು. ನೋಡಿ, ಈ ರೀತಿ ಲೈನ ಡ್ರಾ ಮಾಡ್ಕೋಬೇಕು. ಇದು 6 ಇಂಚಲ್ಲಿ. ಮತ್ತು ನೆಕ್ಸ್ಟು ನೋಡಿ 44 ಸೈಜ್ ಇರೋದ್ರಿಂದ 44ರ 4ನೇ ಭಾಗ 11 ಇಂಚ್ ಆಗುತ್ತೆ, ಅಂದರೆ 11 ಇಂಚು. 11 ಇಂಚು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ 2 ಇಂಚ್ ಕೊಟ್ಟಿದ್ದೀನಿ. ನೀವು ಬೇಕಂದರೆ 1.5 ಅಥವಾ 2 ಇಂಚು ನೀವು ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ಬೋದು. ಈ ರೀತಿ ಒಂದು ಸ್ಕೇಲಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀವು ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂದ್ರೆ ಆದಷ್ಟು ಪೇಪರಲ್ಲಿ ಕಟ್ಟಿಂಗ್ ಮಾಡಿ ನಂತರ ಬಟ್ಟೆ ಮೇಲಿಟ್ಟು ಪೀಸ್ ಅಂದರೆ ಬ್ಲೌಸ್ ಪೀಸ್ ಮೇಲಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ತೊಗೊಂಡು ಹೀಗೆ ಆರ್ಮಲ್ ಶೇಪ್ ಕೊಡಬೇಕು. ಡೀಪ್ ಜಾಸ್ತಿ ಬಿಟ್ಟರೆ 1.5 ಇಂಚ್ ತೊಗೊಳ್ಳಿ. ಡೀಪ್ ಏನಾರ ನೀವು ಕಡಿಮೆ ಬಿಡ್ತಾಯಿದ್ದೀರಾ ಬ್ಯಾಕ್ ಸೈಡು ಅಂತ ಅಂದರೆ 2 ಇಂಚ್ ತೊಗೋಬೋದು. ನೋಡಿ, ಅರ್ಧ ಇಂಚು ನಾನು ಇಲ್ಲಿ ಒಳಗಡೆ ಸೈಡು ಈ ರೀತಿ ಕ್ರಾಸಲ್ಲಿ ಮತ್ತೊಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಕ್ರಾಸಾಗಿ ಇದು ಫ್ರಂಟ್ ಪಾರ್ಟ್ಗೆ. ನಾನು ಮೊದಲೇ ಹೇಳಿದೆ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಒಟ್ಟಿಗೆ ಇಟ್ಟು ಕಟ್ಟಿಂಗ್ ಮಾಡ್ತಿರುವಂಥದ್ದು. ನೋಡಿ, 34 ಇದೆ ವೆಸ್ಟು, 4ನೇ ಭಾಗ 8.5 ಇಂಚ್ ಬರುತ್ತೆ. ಮತ್ತು 1 ಇಂಚು ಟಕ್ಸ್ಗೋಸ್ಕರ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈ ರೀತಿ ಒಂದು ಲೈನ ಡ್ರಾ ಮಾರ್ಕಿಂಗ್ ಮಾಡಿಕೊಂಡು ನೋಡಿ 8.5 ಇಂಚ್ ಇದೆ, ಅಂದರೆ 34 ಇಂಚು ಸೊಂಟದ ಭಾಗ ಇದೆ, 1 ಇಂಚು ಟಕ್ಸು ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಲೈನ ಡ್ರಾ ಮಾಡ್ಕೋಬೇಕು. ನೋಡಿ, 2 ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಿದ್ದೀನಿ. ಬೇಕಂದರೆ ನೀವು 1.5 ಇಂಚು ಕೂಡ ಹಾಕೋಬೋದು. ನೋಡಿ, ಈ ಭಾಗದಲ್ಲಿ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಬೇಕು. ನೆನಪಿರಲಿ, ನನ್ನ ಲೆಂತು ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ, ನೆಕ್ ಬಿಡ್ತು ನಾನಿಲ್ಲಿ 2.5 ಇಂಚ್, ಅಂದರೆ 2.5 ಇಂಚು ನಾನಿಲ್ಲಿ ನೆಕ್ ಬಿಡ್ತು ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ XXL ಆಗಿರೋದ್ರಿಂದ ನಾನಿಲ್ಲಿ ನೆಕ್ ಬಿಡ್ತು ನಾನು 2.5 ಇಂಚ್ ತೊಗೊಳ್ಳೇಬೇಕು. 2.2 ಇಂಚ್ ತೊಗೊಳಕ್ಕೆ ಹೋಗಬೇಡಿ. ತುಂಬ ಕ್ರಾಸ್ ಉಂಟಲ್ಲ, ಅದು ತುಂಬ ಟೈಟ್ ಆಗಿಬಿಡುತ್ತೆ. ಮತ್ತು ಇದನ್ನು ಫಸ್ಟ್ ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ನೆಕ್ ಬಿಡ್ತುಂಟು ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ಟಿಂಗ್ ಮಾಡಿಕೊಂಡು ಮತ್ತು ಚೆಸ್ಟ್ ಭಾಗದಲ್ಲೂ ಕೂಡ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೋಡಿ, ಈಗ 2 ಭಾಗ. ಫಸ್ಟು ನಾನಿಲ್ಲಿ ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಈ 2 ಪೀಸ್ ಉಂಟು ನೋಡಿ, ಮಧ್ಯದಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಏಕೆಂದರೆ ಒಂದು ಪಾರ್ಟು ಫ್ರಂಟ್ಗೆ ಹೋಗುತ್ತೆ, ಮತ್ತೊಂದು ಪಾರ್ಟು ಬ್ಯಾಕಿಗೆ ಬರುತ್ತೆ. ಸೊ ನಾವು ಒಂದು ಬ್ಲೌಸ್ ಪೀಸ್ ಮೇಲೆ ಇಡೋದ್ರಿಂದ ಒಂದು ಸೈಡ್ ಇಟ್ಟರೆ ನಾವು ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸೈಡ್ ಇಟ್ಟರೆ 2 ಸೈಡು ಕೂಡ ಕಟ್ಟಿಂಗ್ ಮಾಡ್ಕೋಬೋದು. ಆ ರೀತಿ ನೋಡಿ, ನಾನಿಲ್ಲಿ ಬ್ಯಾಕ್ ಸೈಡ್ ನಾನು ಕಟ್ಟಿಂಗ್ ಮಾಡ್ಕೋತೀನಿ. ನಾನು 1.5 ಇಂಚನ್ನ ಎಕ್ಸ್ಟ್ರಾ ಬಿಟ್ಟಿದೆ. ಇಲ್ಲಿ ಬ್ಯಾಕ್ ಸೈಡ್ಗೆ ಯಾವಾಗಲೂ ಕೂಡ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಇಡಬೇಕಾಗುತ್ತೆ. 1.5 ಇಂಚ್ ಇರೋದ್ರಿಂದ ನಾನು ಇಲ್ಲಿ ಅರ್ಧ ಇಂಚು ಕೆಳಗಡೆ ಸೈಡು ಕಟ್ಟಿಂಗ್ ಮಾಡಿಬಿಟ್ಟು ಮೈನಸ್ ಮಾಡ್ತಾಯಿದ್ದೀನಿ, ಲೆಸ್ ಮಾಡ್ತಾಯಿದ್ದೀನಿ. ಹೀಗೆ ಈ ರೀತಿ ಲೆಸ್ ಮಾಡ್ಕೊಳ್ಳಿ. ಇದನ್ನು ಅರ್ಧ ಇಂಚ್ ಮಾತ್ರ, ಏಕೆಂದರೆ 1.5 ಇಂಚ್ ಇರೋದ್ರಿಂದ ಫ್ರಂಟ್ ಪಾರ್ಟ್ಗೆ 1.5 ಇಂಚ್ ಇಡಬೇಕು, ಬ್ಯಾಕ್ ಪಾರ್ಟ್ಗೆ 1 ಇಂಚ್ ಮಾತ್ರ ಇಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾನು ಅರ್ಧ ಇಂಚು ಕಟ್ ಮಾಡಿಕೊಂಡು ಮೈನಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನೆಕ್ ಬಿಡ್ತು 2.5 ಇಂಚ್. ಇದನ್ನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ ಡೀಪು ಉಂಟು ನೋಡಿ, 8, 9, 10 ಇಷ್ಟು ಇಡ್ಬೋದು ನೀವು. ಅದಕ್ಕಿಂತನೂ ಕೂಡ ಜಾಸ್ತಿನೂ ಇಡ್ಬೋದು.
ಅಂದರೆ ಇಷ್ಟೇ ಇಡಬೇಕು ಅಂತ ಏನಿಲ್ಲ, ಇದಕ್ಕಿಂತ ಕಡಿಮೆ ಜಾಸ್ತಿ ಮಾಡ್ಕೋಬೋದು, 8 ಇರ್ಬೋದು, 9 ಇರ್ಬೋದು, 10 ಇಂಚ್ ಇರ್ಬೋದು. ಮತ್ತು ಬ್ರಾಡ್ನೆಸ್ಸು ನಾನಿಲ್ಲಿ 3 ಇಂಚ್ ಕೊಟ್ಟಿದ್ದೀನಿ. ಈ ರೀತಿ ಲೈನ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಮತ್ತು ಈ ಭಾಗದಲ್ಲಿ ಗೋಲ್ ಶೇಪ್ನ ಈ ರೀತಿ ರೌಂಡ್ ಶೇಪ ಈ ರೀತಿ ಡ್ರಾ ಮಾಡ್ಕೊಳ್ಳಿ ನೋಡಿ. ಇದು ಬ್ಯಾಕ್ ಸೈಡ್ ಆಗಿದೆ. ಮತ್ತು ಇಲ್ಲಿ ವಿಡ್ತಲ್ಲಿ ನಾನಿಲ್ಲಿ 4 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಮೇಲ್ಗಡೆ ಸೈಡು ಕೂಡ ನಾನಿಲ್ಲಿ 4 ಇಂಚ್ ತೊಗೋತಾ ಇದ್ದೀನಿ. ಹೀಗೆ ಮತ್ತು ಇದನ್ನು ಕೂಡ ಅರ್ಧ ಇಂಚು ಸೈಡಲ್ಲಿ ಹೀಗೆ ಅರ್ಧ ಇಂಚು ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ ನೋಡಿ. ಬ್ಯಾಕ್ ಪಾರ್ಟ್ ಫುಲ್ ರೆಡಿಯಾಗಿದೆ. ಇಲ್ಲೂ ಕೂಡ ನೀವು ಬೇಕಂದರೆ 2 ಇಂಚು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ, ನಿಮ್ಗೆ ಅಂದಾಜು ಗೊತ್ತಾಗುತ್ತೆ ಒಂದು ಬ್ಲೌಸಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ. ಅಂದರೆ ಈ ಪೇಪರ್ನ ಬ್ಲೌಸ್ ಮೇಲಿಟ್ಟು ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿ ಈ ರೀತಿ. ಇದು ಬ್ಯಾಕ್ ಪಾರ್ಟ್ ಫುಲ್ ರೆಡಿಯಾಗಿದೆ. ಈ ರೀತಿ ನಾವು ಕಟೋರಿ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕಟೋರಿ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ನಿಮಗೆಲ್ಲ ಗೊತ್ತೇ ಇದೆ. ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೆ ಫ್ರಂಟ್ ಪಾರ್ಟ್ಗೆ. ನಾನು ಇಲ್ಲಿ ನೋಡಿ ಫಸ್ಟು ನೆಕ್ ಬಿಡ್ತು ನಾನು ಫಸ್ಟೇ ತೊಗೊಂಡಿದ್ದೀನಿ. ಇಲ್ಲಿ 7 ಇಂಚ್ ಅಥವಾ 6.5 ಇಂಚು ನೀವು ಇಲ್ಲಿ ಫ್ರಂಟ್ ನೆಕ್ ತೊಗೋಬೇಕು. ಆಲ್ಮೋಸ್ಟ್ 7 ಇಂಚ್ ತೊಗೊಂಡ್ರೆ ಓಕೆ, 7 ಅಥವಾ 6.5 ಅಥವಾ 7.5 ತನಕನೂ ಕೂಡ ನೀವು ತೊಗೋಬೋದು. ಅಂದರೆ ನಿಮ್ಮೊಂದು ಅಳತೆ ಬ್ಲೌಸ್ ಡೀಪ್ ಪ್ರಕಾರ ನೀವು ತೊಗೊಳ್ಳಿ. ಮತ್ತು ಈ ಭಾಗದಲ್ಲಿ ಹೀಗೆ ಒಂದು ಗೋಲ್ ಶೇಪ್ ಕೊಡಬೇಕು. ಕೆಳಗಡೆ ಸೈಡು ಬ್ರಾಡ್ನೆಸ್ ನಿಮ್ಗೆ ಎಷ್ಟು ಬೇಕು, ಬ್ರಾಡ್ ಬೇಕಂದರೆ ಇನ್ನೂ ಬ್ರಾಡ್ ಕೊಡ್ಬೋದು. ನಾನು ಇಷ್ಟು ಮಾತ್ರ ಅಂದಾಜಲ್ಲಿ ಇಟ್ಟಿದ್ದೀನಿ. ಮತ್ತು ನೋಡಿ ಇಲ್ಲಿ ಕೆಳಗಡೆ ಭಾಗದಿಂದ ಒಂದು ಸೈಡು 3.5 ಅಂದರೆ 3.5 ಇಂಚ್ ತೊಗೊಳ್ಳಿ. ಮತ್ತೊಂದು ಕಡೆ ಸೈಡು 3 ಇಂಚ್ ತೊಗೊಳ್ಳಿ. ಈಗ ನೋಡಿ ಇಲ್ಲೂ ಕೂಡ 3 ಇಂಚ್ ತೊಗೊಳ್ಳಿ. ಫಸ್ಟು ಒಂದು ಲೈನ ಡ್ರಾ ಮಾಡ್ಕೋಬೇಕು ನೋಡಿ. 3 ಇಂಚ್ ಉಂಟಲ್ಲ ಎರಡು ಕಡೆ ಸೈಡು, ಅದರಲ್ಲಿ ಈ ರೀತಿ ಒಂದು ಲೈನ ನೇರವಾಗಿ ಹೀಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ಭಾಗದಲ್ಲಿ ನೋಡಿ ಇಲ್ಲಿಂದ ಈ ರೀತಿ ಮೇಜರ್ ಟೇಪ್ನ ಇಟ್ಟು ಹೀಗೆ ಫೋಲ್ಡಿಂಗ್ ಸೆಂಟರಲ್ಲಿ ಒಂದು ಮಾರ್ಕಿಂಗ್ ಮಾಡಿಕೊಂಡು ಸ್ಕೇಲಿಂದ ಈ ಭಾಗದಲ್ಲಿ ಒಂದು ಈ ರೀತಿ ಶೇಪ್ ಕೊಟ್ಬಿಟ್ಟು ಬ್ಲೌಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು. ಇದು ಯೋಗ ಪಟ್ಟಿನೂ ಅನ್ಬೋದು, ನೀವು ಬ್ಲೌಸ್ ಬೆಲ್ಟ್ ಅನ್ಬೋದು. ಮತ್ತು ಆರ್ಮಲ್ ಸೈಡಲ್ಲೂ ಕೂಡ ನಾವು ಮೈನಸ್ ಮಾಡಬೇಕಾಗುತ್ತೆ. ನಾನು ಇನ್ನೂ ಕಟ್ಟಿಂಗ್ ಮಾಡಿದ್ರಲ್ಲಿ ನಾನು ಮೈನಸ್ ಮಾಡ್ತೀನಿ, ಅಲ್ಲಿ ಮಾರ್ಕಿಂಗ್ ಅದೇ ರೀತಿ ನೆನಪಿರಲಿ. ಮತ್ತು ಕಟೋರಿಗೆ ಇಲ್ಲಿ 7 ಇಂಚ್ ನೀವು ಮಾರ್ಕಿಂಗ್ ಮಾಡಬೇಕು. ಕಟೋರಿಗೆ 7 ಇಂಚ್ ಮಾಡಬೇಕು. ಮತ್ತು ಮೇಲ್ಗಡೆ ಸೈಡು 1 ಇಂಚ್ ಮಾರ್ಕಿಂಗ್ ಮಾಡಿ ನೋಡಿ. ಫ್ರಂಟ್ ಸೈಡ್ ಇದೆ ನೋಡಿ, ಅದರಿಂದ 2 ಇಂಚು ಮಾರ್ಕಿಂಗ್ ಮಾಡಿ. ಮತ್ತು ಮೇಲ್ಗಡೆ ಸೈಡಿಂದ ನಾನಿಲ್ಲಿ 5.5 ಇಂಚು ಮಾರ್ಕಿಂಗ್ ಮಾಡಿದ್ದೀನಿ. ಮೇಲ್ಗಡೆಯಿಂದ 5 ಅಥವಾ 5.5 ಇಂಚು ಮಾರ್ಕಿಂಗ್ ಮಾಡ್ಕೋಬೋದು ನೋಡಿ. ಇದನ್ನು ಈ 3 ಡಾಟ್ ಉಂಟು ನೋಡಿ, ಇದನ್ನು ಕರೆಕ್ಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಕಟೋರಿ ಶೇಪ್ ತೆಗಿಬೇಕಾಗುತ್ತೆ ನೋಡಿ ಈ ರೀತಿ. ಇದು ಕಟೋರಿ ಅಂದರೆ 44 ಸೈಜ್ ಇರುವಂಥ ಕಟೋರಿ ಬ್ಲೌಸ್ ಮಾರ್ಕಿಂಗ್ ನಾನಿದು ಫ್ರಂಟ್ ಪಾರ್ಟ್ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. 3 ಪೀಸ್ ಕಟ್ಟಿಂಗ್ ಆಯಿತು. ಇಲ್ಲಿ ಯೋಗ ಪಟ್ಟಿ ಇವೆರಡು ಪೀಸ್, 2 ಕಟೋರಿದು. ಇದನ್ನೇನು ಮಾಡಬೇಕು, ಫಸ್ಟ್ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟು ಕಟ್ಟಿಂಗ್ ಮಾಡಬೇಕಾದ್ರೆ ನಾನಿಲ್ಲಿ ಯೋಗ ಪಟ್ಟಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದನ್ನು ಕೂಡ ಹೆಚ್ಚಿಸ್ಕೊಳ್ಳೋ ಆಗಿಲ್ಲ, ಬರೀ ಕಟೋರಿ ಮಾತ್ರ ಹೆಚ್ಚಿಸ್ಕೋಬೇಕು. ಫಸ್ಟು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ ಉಂಟು ನೋಡಿ, ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್ಗೆ ಹೀಗೆ ಇದನ್ನು ಲೆಸ್ ಮಾಡಬೇಕು. ಮತ್ತು ನೆಕ್ ಕಟ್ಟಿಂಗ್ ಮಾಡ್ಕೋಬೇಕು. ಹೀಗೆ ನೆಕ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಈಗ ಕಟೋರಿ ಪಾರ್ಟ್ ಉಂಟಲ್ಲ, ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಕಟೋರಿ ಕಟ್ಟಿಂಗ್ ಅಂತ ಅಂದರೆ ಎಲ್ರಿಗೂ ತುಂಬ ಹಾರ್ಡ್ ಅನಿಸುತ್ತೆ. ಇದರಷ್ಟು ಈಸಿ ಯಾವುದೂ ಇಲ್ಲ. ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಸ್ಟಿಚಿಂಗ್ ಮಾಡ್ಕೊಬೋದು ನೋಡಿ. 3 ಪೀಸ್ ಕಟ್ಟಿಂಗ್ ಆಗಿದೆ. ಇವಾಗ ಈ ಭಾಗ ಉಂಟು ನೋಡಿ, ಇದನ್ನು ನಾವು ಹೆಚ್ಚಿಸ್ಕೋಬೇಕಾಗುತ್ತೆ. ಇದನ್ನು ಇವೆರಡು ಪೀಸ್ನ ಸೈಡಲ್ಲಿ ಇಡೋಣ. ಈ ಪಾರ್ಟ್ ನೋಡಿ, ಮತ್ತೊಂದು ಪೇಪರ್ ತೊಗೊಂಡು ನಾನಲ್ಲಿ ಈ ಪಾರ್ಟ್ನ ಇದು ಯಾವ ರೀತಿ ಇದೆಯೋ, ಇದು ಚಿಕ್ಕ ಕಟೋರಿ, ಇದನ್ನು ನಾವು ದೊಡ್ಡದಾಗಿ ಮತ್ತೊಂದು ನಾವು ಹೆಚ್ಚಿಸ್ಕೋಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿ ನಾವು ಬಟ್ಟೆಲಿ ಕಟ್ಟಿಂಗ್ ಅಂದರೆ ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡೋಕ್ಕೋಯ್ತು ಅಂದರೆ ಈ ಚಿಕ್ಕ ಕಟೋರಿ ಬಂದಿದೆಯಲ್ಲ, ಅದಕ್ಕೊಂದು ಪೀಸ್ ಆಗುತ್ತೆ, ಸ್ವಲ್ಪ ಪೀಸ್ ವೇಸ್ಟ್ ಆಗುತ್ತೆ. ಮತ್ತು ಕೆಳಗಡೆ ಸೈಡು ನಮ್ಮ ಪೇಪರ್ ಇಟ್ಟಿದ್ದೀವಿ ನೋಡಿ, ಮತ್ತು ಅದೇ ರೀತಿ ಮತ್ತು ಅಂದರೆ 2 ಕಟೋರಿ ತೆಗಿಬೇಕಾಗುತ್ತಲ್ವ, ಅದಕ್ಕೆ ವೇಸ್ಟ್ ಆಗುತ್ತೆ ಬ್ಲೌಸ್ ಪೀಸ್ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಪೇಪರಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು ನಂತರ ಬ್ಲೌಸ್ ಪೀಸಲ್ಲಿ ಕಟ್ಟಿಂಗ್ ಮಾಡ್ತೀವಿ. ಚಿಕ್ಕ ಕಟೋರಿ ಬಂತು ನೋಡಿ, ಅದನ್ನು ಈ ರೀತಿ ಹಚ್ಚಿಳಿಸ್ಕೋಬೇಕು. 2 ಕಡೆ ಸೈಡು 1.5 ಇಂಚು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಷ್ಟು ಉದ್ದ ಇದೆಯೋ ಸೇಮ್ ಅಷ್ಟೇ ಉದ್ದ ಈ ಮಾರ್ಕಿಂಗು ಇರಬೇಕು. ಉದ್ದ ತುಂಡ ಆಗೋಕ್ಕೆ ಹೋಗಬಾರ್ದು. ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಮೇಜರ್ ಟೇಪ್ನ ಈ ರೀತಿ ಇಟ್ಕೊಂಡು ಏನು ಮಾಡಬೇಕು ನೋಡಿ, ಈ ಭಾಗದಿಂದ ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಬಿಡಿ. ಡ್ರಾ ಮಾಡಿಕೊಂಡು ಈ ಭಾಗದಿಂದ ಇಲ್ಲಿಗೆ ಮೇಜರ್ ಟೇಪ್ನ ಸೆಂಟರ್ಗೆ ಈ ರೀತಿ ಫೋಲ್ಡಿಂಗ್ ಮಾಡಿ. ಅದರಲ್ಲಿ ಮಧ್ಯ ಪಾರ್ಟ್ ಉಂಟಲ್ಲ, ಸೆಂಟರ್ಗೆ ಈ ರೀತಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಹೀಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಭಾಗದಿಂದ ಕೆಳಗಡೆ ಸೈಡು 1.5 ಇಂಚು
ಮಾರ್ಕಿಂಗ್ ಮಾಡ್ಕೊಂಡು ಏನು ಮಾಡಬೇಕು, ಒಂದು ಸ್ಕೇಲ್ ಪಟ್ಟಿಯಿಂದ ಹೀಗೆ ಲೈನರ್ ಡ್ರಾ ಮಾಡ್ಕೋಬೇಕು. ನೋಡಿ ಈ ಥರ ಲೈನರ್ ಡ್ರಾ ಮಾಡ್ಕೋಬೇಕು. ಇದು 44 ಸೈಜ್ ಇರುವಂಥದ್ದು, ನೆನಪಿರಲಿ ನೋಡಿ. ಮತ್ತು ಇದನ್ನು ಹೀಗೆ ಡೈರೆಕ್ಟ್ ಇಲ್ಲಿ ಯಾವುದೇ ರೀತಿ ಹುಕ್ಕಾಯಿ ಪಟ್ಟಿಗೆ ಒಂದು ಫ್ಯಾಬ್ರಿಕ್ ಅಂದರೆ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಬಿಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಡೈರೆಕ್ಟಾಗಿ ಹೆಚ್ಚಿಸ್ಕೋತಾ ಇರೋದ್ರಿಂದ ಯಾವುದನ್ನು ಕೂಡ ನೀವು ಬಿಡಬೇಡಿ. ಈಗ ಯಾವ ರೀತಿ ಇದೆಯೋ ಸೇಮ್ ಇದೇ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಈ ಫ್ರಂಟ್ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬಾರ್ದು, ಓನ್ಲಿ ಮೇಲ್ಗಡೆ ಸೈಡ್ ಮಾಡಿ ಮಾತ್ರ ಬಿಡಬೇಕು. ಯಾಕಂದರೆ ಎರಡು ಕಟೋರಿನ ನಾವು ಇಲ್ಲಿ ಕಟೋರಿ ಪಾರ್ಟ್ ಉಂಟು ನೋಡಿ, ಅದನ್ನು ಜಾಯಿಂಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇದನ್ನು ಈ ಭಾಗದಲ್ಲಿ ಅರ್ಧ ಇಂಚು ಮೇಲ್ಗಡೆ ಬಿಟ್ಟು ಈಗ ರೌಂಡ್ ಶೇಪಲ್ಲಿ ಏನು ಮಾಡಬೇಕು, ಕಟೋರಿನೇ ಹೆಚ್ಚಿಸ್ಕೊತಾ ಹೋಗಬೇಕು. ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಹೀಗೆ ಜಾಯಿಂಟ್ ಮಾಡಬೇಕು. ನೋಡಿ ಕಟೋರಿ ಹೆಚ್ಚಿಸ್ಕೊಳ್ಳೋದು ಇದೇ ಒಂದು ರೀತಿ ಇದೆ. ಈ ರೀತಿ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಒಂದು ಸ್ವಲ್ಪನೇ ಹೆಚ್ಚು ಕಡಿಮೆ ಆಗಲ್ಲ. ಇದು 44 ಸೈಜ್ ಇರುವಂಥದ್ದು ನೋಡಿ, ಕಂಪ್ಲೀಟ್ ಆಗಿದೆ. ಮತ್ತು ಟಕ್ಸ್ ಕೊಡೋದಕ್ಕೆ ಏನು ಮಾಡಬೇಕು ನೋಡಿ, ಕೆಳಗಡೆ ಸೈಡು 1.5 ಇಂಚ್ ತೊಗೊಂಡಿದೆಯಲ್ವಾ, ಸೇಮ್ ಅದೇ ಲೈನಿಂದ ಮೇಲ್ಗಡೆ ಸೈಡ್ಗೆ, ಇಲ್ಲಿಂದ ಕೆಳಗಡೆ ಸೈಡು 1.5 ಇಂಚ್ ಇದೆ, ಮೇಲ್ಗಡೆ ಸೈಡು 1.5 ಇಂಚು, ಟೋಟಲ್ 3 ಇಂಚ್ ಆಗುತ್ತೆ. ಮತ್ತು ಸೈಡಲ್ಲೂ ಕೂಡ 1.5 ಇಂಚ್ ತೊಗೋಬೇಕು, ಈ ಕಡೆ ಸೈಡು ಕೂಡ 1.5 ಇಂಚ್ ತೊಗೋಬೇಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತು ಟಕ್ಸ್ ಇಲ್ಲಿ 3 ಇಂಚಿಗೆ ನಮಗೆ ಟಕ್ಸ್ ಕಂಪ್ಲೀಟ್ ಆಯಿತು. ಈಗ ಲೈನ ಡ್ರಾ ಮಾಡ್ಕೋಬೇಕು. ನೀವು ಡೈರೆಕ್ಟಾಗಿ ಪೇಪರ್ನ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ತಗೋಬೋದು, ಇಲ್ಲ ಅಂತಂದರೆ ಇದೇ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕೂಡ ಕಟೋರಿಗೆ ಟಕ್ಸ್ ಪಾಯಿಂಟ್ನ ನೀವು ಮಾರ್ಕ್ ಮಾಡ್ಬೋದು. ಕಂಪ್ಲೀಟ್ ಆಗಿದೆ. 44 ಸೈಜ್ ಇರುವಂಥ ಕಟೋರಿ ಬ್ಲೌಸ್ನ ಕಟ್ಟಿಂಗು ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ 1 ಇಂಚು ಕಡಿಮೆ ಬತ್ತು ಅಂತ ಅಂದರೆ ನೀವು ತಿಳ್ಕೊಳ್ಳಿ ಕಟೋರಿ ನೀವು ಕಟ್ಟಿಂಗ್ ಮಾಡಿರುವಂಥದ್ದು ಪರ್ಫೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ಏಕೆಂದರೆ ಒಂದು ರೈಟ್ ಸೈಡಲ್ಲಿದೆ ನೋಡಿ, ಅದನ್ನು ನಾವು ಒಂದು ಸ್ವಲ್ಪ ಎಳೆದ್ಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಭಾಗದಲ್ಲಿ ಟಕ್ಸ್ ಹೋದರೆ ಬೆಲ್ಟು ಕೂಡ ಕರೆಕ್ಟಾಗಿ ಕೂರುತ್ತೆ. ಹೀಗೆ ಕಂಪ್ಲೀಟಾಗಿ ಕಟ್ಟಿಂಗ್ ಆಗಿದೆ. ಇವಾಗ ಬ್ಯಾಕ್ ಪಾರ್ಟ್ ಕೂಡ ಕಟ್ಟಿಂಗ್ ಆಗಿದೆ. ನಾನು ಈ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಸ್ಲೀವ್ಸ್ ಲೆಂತು ನಿಮ್ಮ ಒಂದು ಅಳತೆ ಬ್ಲೌಸ್ ಪ್ರಕಾರ ನೀವು ತೊಗೋಬೋದು, ಎಷ್ಟಾದರೂ ಸರಿ. ವಿಡ್ತಲ್ಲಿ ನೋಡಿ ಚೆಸ್ಟ್ ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ. ವಿಡ್ತನ್ನು ಜಾಸ್ತಿ ಕಡಿಮೆ 5ನೇ ಭಾಗ ತೊಗೊಂಡು ಅದರಲ್ಲಿ ಅರ್ಧ ಇಂಚು ಮೈನಸ್ ಒಂದು ಪ್ಲಸ್ ಮಾಡ್ಕೋಬೋದು. ಬಟ್ ಕೆಲವೊಂದು ಸರಿ ಆರ್ಮೋಲ್ ರೌಂಡ್ ನಾವು ಒಂದು ಸ್ವಲ್ಪ ಡೀಪ್ ಕಡಿಮೆ ಜಾಸ್ತಿ ಕೊಡ್ತು ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಚೆಸ್ಟ್ ಎಷ್ಟಿದೆಯೋ 4ನೇ ಭಾಗ ತೊಗೊಬೇಡಿ ವಿಡ್ತಲ್ಲಿ. ಲೆಂತು ನಾನಿಲ್ಲಿ 7 ಇಂಚ್ ತೊಗೊಂಡಿದ್ದೀನಿ, 6 ಇಂಚ್ಗೆ ಕಂಪ್ಲೀಟ್ ಮಾಡ್ಕೋಬೇಕು. ನಾನಿಲ್ಲಿ 3 ಇಂಚು ನಾನು ಮೈನಸ್ ಮಾಡ್ಕೊಂಡಿದ್ದೀನಿ ವಿಡ್ತಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ. ಮತ್ತು 2 ಇಂಚು ಅದರಲ್ಲೇ ನಾವೇನು ಮಾಡಬೇಕು, 2 ಇಂಚು ಅದರಲ್ಲೇ ತೊಗೋಬೇಕಾಗುತ್ತೆ. ಅಂದರೆ ಚೆಸ್ಟ್ ನಾವು 4ನೇ ಭಾಗ ತೊಗೊಂಡು ಅದರಲ್ಲೇ ನಾವೇನು ಮಾಡಬೇಕು, 2 ಇಂಚು ಮಾರ್ಜಿನ್ ತೊಗೋಬೇಕು. ಇಲ್ಲಿ ನೋಡಿ 6 ಇಂಚು ನಾನಿಲ್ಲಿ ಸ್ಲೀವ್ಸ್ ರೌಂಡ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ತೊಗೊಂಡಿದ್ದೀನಿ. ಹೀಗೆ ಲೈನ ಡ್ರಾ ಮಾಡ್ಕೋಬೇಕು. ತುಂಬ ಜನ ಸ್ಲೀವ್ಸ್ ಪರ್ಫೆಕ್ಟಾಗಿ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಪ್ರತಿಯೊಂದು ಸೈಜ್ಗೂ ಯಾವ ರೀತಿ ಅಂತ ಅಂದ್ಬಿಟ್ಟು ಕೇಳಿದ್ದೀರಾ. ಖಂಡಿತ ಆಲ್ರೆಡಿ ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಪೇಪರ್ ಕಟ್ಟಿಂಗ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತ ಅಂದರೆ ನೋಡಿ, ಮತ್ತೊಂದು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಯಾವುದೇ ಒಂದು ಸೈಜ್ ಆಗಿರ್ಬೋದು, ನೀವು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಶೇಪ್ ಕೊಡಬೇಕಾಗುತ್ತೆ. ನೋಡಿ ಕಂಪ್ಲೀಟ್ ಆಗಿದೆ. ಇದು ಕೂಡ ಇದರಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ನಾನು ಜೊತೆಲೇ ತೊಗೊಂಡಿದ್ದೀನಿ. ಯಾವುದೇ ರೀತಿ ಹೆಚ್ಚಿಸಿ ನಾವು ಡೈರೆಕ್ಟಾಗಿ ಈ ರೀತಿ ಈ ಪೇಪರ್ನ ನೀವು ಬ್ಲೌಸ್ ಪೀಸ್ ಮೇಲಿಟ್ಟು ಕಟ್ಟಿಂಗ್ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ಹೆಚ್ಚಿಸ್ಬೇಕು, ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕೊಡಬೇಕು ಅಂತ ಏನಿಲ್ಲ. ನೋಡಿ ನಾವು ಇಲ್ಲಿ ಡೀಪಾಗಿ ಕಟ್ಟಿಂಗ್ ಮಾಡಿರೋದು ಫ್ರಂಟು, ಇದು ಬ್ಯಾಕ್ ಸೈಡು. ಈ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಫುಲ್ ನಾನು ಕಟ್ಟಿಂಗ್ ಕಂಪ್ಲೀಟ್ ಮಾಡಿದ್ದೀನಿ ಕಟೋರಿ ಬ್ಲೌಸ್ನ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವುದೇ ಒಂದು ಕನ್ಫ್ಯೂಸ್ ಇದ್ರೂ ಕೂಡ ನೀವು ಕೇಳ್ಬೋದು ಕಮೆಂಟ್ಸಲ್ಲಿ. ನಾನು ಆದಷ್ಟು ಕಮೆಂಟ್ಸಲ್ಲಿ ಆನ್ಸರ್ ಮಾಡ್ತೀನಿ, ಇಲ್ಲ ಅಂತಂದರೆ ಲೈವಲ್ಲಿ ಬಂದು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.